ನಾನು ಇವತ್ತು ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಸ್ವರ್ಗೀಯ ನೆಲೆ, ನಮ್ಮ ಭೂಮಿ ಬ್ರಹ್ಮಾಂಡದ ಒಂದು ಭವ್ಯತೆಗೆ ಸಾಕ್ಷಿಯಾಗಿದೆ. ಈ ಭೂಮಿ ನಾವಿರುವ ತಾಣ, ಸ್ವರ್ಗ. ನಮ್ಮ ಭೂಮಿ ನಮ್ಮ ಹೆಮ್ಮೆ. ಶತಕೋಟಿ ವರ್ಷಗಳಿಂದ, ಶತಶತಮಾನಗಳಿಂದ, ಅದಕ್ಕಿಂತ ಹೆಚ್ಚು ಕಾಲ ಅನೇಕ ಜೀವರಾಶಿಗಳಿಗೆ ಇದು ತಾಣವಾಗಿದೆ, ನಮಗೆ ಜಾಗ ಕೊಟ್ಟಿದೆ. ಹೀಗಾಗಿ ನಮ್ಮ ಭೂಮಿ ನಮ್ಮ ಹೆಮ್ಮೆ. ಅದಕ್ಕೆ ಆದ್ದರಿಂದ ಈ ಗ್ರಹವು ಅನೇಕ ಸವಾಲುಗಳನ್ನು ಇವತ್ತಿನ ದಿವಸ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅನೇಕ ತ್ಯಾಜ್ಯಗಳಿಂದ, ಪ್ಲಾಸ್ಟಿಕ್ ವಸ್ತುಗಳಿಂದ ಅನೇಕ ಸವಾಲುಗಳಿಗೆ ಈ ಪ್ರಕೃತಿ ಮಾತೆ ತಮ್ಮ ಸೂಕ್ಷ್ಮ ಸಮತೋಲನವನ್ನ ಕಳೆದುಕೊಳ್ಳುತ್ತಿದೆ. ಇದು ಅಪಾಯವೂ ಕೂಡ. ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಈಗ ನಮ್ಮ ಭೂಮಿ ಅಪಾಯದ ಅಂಚಿನಲ್ಲಿದೆ. ಈ ಅಮೂಲ್ಯವಾದ ನಮ್ಮ ಭೂಮಿಯನ್ನ ಉಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು. ಅದು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಬೇಕು. ಈ ಎಲ್ಲ ಸಾಮೂಹಿಕ ಪ್ರಯತ್ನದ ಮೂಲಕ ನಾವು ನಮ್ಮ ಜೀವನವನ್ನ ಉಳಿಸಿಕೊಳ್ಳಬೇಕು. ನಮ್ಮ ಉಸಿರನ್ನು, ಆಮ್ಲಜನಕ, ಉಸಿರಾಡುವ ಗಾಳಿ, ಆಮ್ಲಜನಕವನ್ನ ಕಾಪಾಡಿಕೊಳ್ಳಬೇಕು. ನಮ್ಮ ಮನೆ, ನಮ್ಮ ಸ್ವರ್ಗ, ನಮ್ಮ ಭೂಮಿ, ನಮ್ಮ ಧರಿತ್ರಿ, ನಾವು ಅದನ್ನ ಕಾಪಾಡಿಕೊಳ್ಳಬೇಕು. ನಾವಿರುವ ಮನೆ ಎಲ್ಲೂ ಇಲ್ಲದ ಕೋಟಿ ಕೋಟಿ ನಕ್ಷತ್ರ ಗ್ರಹಗಳಿಗಿಂತ ವಿಭಿನ್ನವಾದ ವಾತಾವರಣ ನಮ್ಮ ಭೂಮಿಗಿದೆ. ವಾತಾವರಣವಿದೆ, ಜೀವಕಳೆ ಇದೆ. ಇದೇ ನಮ್ಮ ಭೂಮಿಗೆ ಇರಬೇಕಾದಂತಹ ಒಂದು ಸೌಂದರ್ಯ. ಇದನ್ನು ಎಷ್ಟು ನಾವು ಗೌರವಿಸಬೇಕು ಅಲ್ಲವೇ? ಇದನ್ನ ಅನೇಕ ಸಮಸ್ಯೆಗಳನ್ನ ನಾವು ಬಗೆಹರಿಸಿಕೊಳ್ಳಬೇಕು. ಈ ಭೂಮಿಯಲ್ಲಿ ಇದನ್ನ ಕಾಪಾಡಿಕೊಳ್ಳಲು, ಇದನ್ನು ಉಳಿಸಿಕೊಳ್ಳಲು, ಭೂಮಿಯನ್ನು ಸ್ವಚ್ಛವಾಗಿಡಲು, ಈ ಹಸಿರುಮನೆ ಅನಿಲದ ಹೊರಸೂಸುವಿಕೆಯನ್ನ ತಡೆಗಟ್ಟಬೇಕು. ತ್ಯಾಜ್ಯ ಕಡಿಮೆ ಮಾಡಬೇಕು. ಅರಣ್ಯ ನಾಶವನ್ನು ತಪ್ಪಿಸಬೇಕು. ಮರಗಿಡಗಳನ್ನು ಕಡಿಯಬಾರದು, ಅವನ್ನ ನೆಡಬೇಕು. ನೆಡುವುದು ನಮ್ಮ ಕರ್ತವ್ಯವಾಗಬೇಕು. ಸಾಮೂಹಿಕವಾಗಿ ಇದರ ಕಾರ್ಯವನ್ನ ನಾವು ನಿರ್ವಹಿಸಬೇಕು. ಅದನ್ನ ಅರಣ್ಯ ಅಭಿವೃದ್ಧಿಯನ್ನ ಪಡಿಸಬೇಕು. ಇಷ್ಟನ್ನು ಮಾಡಲೇಬೇಕು. ಇಲ್ಲವಾದರೆ ನಮ್ಮ ಭೂಮಿ ಅಳಿವಿನಂಚಿನಲ್ಲಿ ನಿಲ್ಲುತ್ತದೆ. ಹೀಗಾಗಿ ನಮ್ಮ ಭೂಮಿ ನಮ್ಮ ಹೆಮ್ಮೆ. ಈ ಭೂಮಾತೆಯನ್ನ ಕುರಿತು ನಾನು ಒಂದು ಕವನವನ್ನು ರಚಿಸಿದ್ದೇನೆ. ನನ್ನ ಕವನದ ಶೀರ್ಷಿಕೆ ನಗುವ ಹಿಳೆ ಅಂತಂತೇಳಿ. ಇಲ್ಲಿ ಏನಪ್ಪಾ ಅಂತಂತ ಹೇಳಿದ್ರೆ, ಧರಿತ್ರಿ, ಈ ಭೂಮಿ ಒಂದು ಹೆಣ್ಣಿಗೆ ಅನೇಕ ಕಾಲ ಕವಿ ಪುಂಗವರು ಹೋಲಿಸಿಕೊಂಡು ಅನೇಕ ಕವನಗಳನ್ನ ರಚಿಸಿಕೊಂಡು ಬಂದಿದ್ದಾರೆ. ಅದನ್ನ ಎಲ್ಲರೂ ಓದಬೇಕು. ಪುಸ್ತಕಗಳನ್ನು
ಸಾಹಿತ್ಯಗಳನ್ನು ಅನೇಕ ಕವಿ ಪುಂಗವರು, ನಮ್ಮ ಹಿರಿಯರು ಅನೇಕ ನಮಗೆ ಪುಸ್ತಕಗಳನ್ನ ಬಿಟ್ಟು ಹೋಗಿದ್ದಾರೆ. ಅವುಗಳನ್ನ ಎಲ್ಲರೂ ಓದಬೇಕು. ಓದುವ ಹವ್ಯಾಸವನ್ನು ಬೆಳೆಸಬೇಕು. ಇವತ್ತು ಓದುವ ಹವ್ಯಾಸ ಇಲ್ಲ ಅಂತಂತ ಹೇಳಿದ್ರೆ ಮನುಷ್ಯನಿಗೆ ಜ್ಞಾನಾರ್ಜನೆ, ಜ್ಞಾನ ವಿಕಸನ ಆಗುವುದೇ ಇಲ್ಲ. ಹೀಗಾಗಿ ಬಿಟ್ಟು ಎಲ್ಲರೂ ಪುಸ್ತಕಗಳನ್ನ ಓದಬೇಕು. ಅವಳು ದರಿದ್ರಿ ಒಂದು ಹೆಣ್ಣು ಅಂತಂತೇಳಿ ಶತಮಾನಗಳಿಂದ ಅನೇಕ ಹಿರಿಯ ಕವಿ ಪುಂಗವರು ವರ್ಣಿಸಿಕೊಂಡು ಬಂದಿದ್ದಾರೆ. ಅವಳಿಗೆ ತಾಳ್ಮೆ ಇದೆ. ಮಕ್ಕಳನ್ನು ಬೆಳೆಸುವ, ಪೋಷಿಸುವ, ಕಾಪಾಡುವ, ತನ್ನ ಮಡಿಲಲ್ಲಿ ಅನೇಕ ಜೀವರಾಶಿಗಳನ್ನ ಹೊತ್ತುಕೊಂಡು ಹೀಗಿರುವಾಗ ಒಂದು ಸಂದರ್ಭದಲ್ಲಿ ಆಕಾಶದಲ್ಲಿ ಅನೇಕ ಸಾವಿರ ನಕ್ಷತ್ರ, ತಾರೆಯರು, ಗ್ರಹಗಳು ಈ ಭೂಮಿಯನ್ನ ನೋಡ್ತಾ ಇರ್ತವೆ. ಅದನ್ನು ಕುರಿತು ಬರ್ದಿರೋದು. ನೋಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆ ನಕ್ಷತ್ರಗಳಿಗೆ ನಾನು ಕಾಲ್ಪನಿಕವಾಗಿ ನನ್ನ ಭಾವನೆಯ ಮೂಲಕ ನಾನು ವರ್ಣನೆ ಮಾಡಿರೋದು. ಒಂದು ಈರ್ಷ್ಯೆ ಉಂಟಾಗುತ್ತದೆ ನಕ್ಷತ್ರಗಳಿಗೆ. ನೋಡು, ಅವನ್ನ ಆಕಾಶದಲ್ಲಿ ಆ ಭೂಮಿಯನ್ನ ನೋಡಿ ಎಷ್ಟು ಸುಂದರವಾಗಿದೆ. ಅದಕ್ಕಿರುವ ಒಂದು ವಾತಾವರಣ, ಚಲನೆ ನಮಗೆ ಯಾಕಿಲ್ಲ? ಅನೇಕ ಶತಮಾನಗಳಿಂದ ನಾವು ಸುಡುವ ಈ ಭೂಮಿಯ ಸುಡುವ ಈ ಸೂರ್ಯನ ಬೆಳಕಿನಲ್ಲಿ ನಾವು ಸುಡ್ತಾ ಇದ್ದೀವಿ. ನಮಗೆ ವಾತಾವರಣನೇ ಇಲ್ಲ, ನಮಗೇನು ಇಲ್ಲ. ವಿಭಿನ್ನವಾದ ಆ ಒಂದು ವಿಶೇಷ ಕೊಡುಗೆ ಭೂಮಿಗೆ ಹಾಕಿದೆ, ನಮಗೆ ಹಾಕಿಲ್ಲ. ಗಾಳಿ ಇದೆ, ಸಮುದ್ರ ಇದೆ, ಸಾಗರಗಳಿವೆ, ಬೆಟ್ಟ ಗುಡ್ಡಗಳಿವೆ. ಹೀಗಾಗಿಬಿಟ್ಟು ನಮಗೆ ಹಾಕಿಲ್ಲ ನಾನು ಅಂತೇಳಿ ಒಂದು ನಕ್ಷತ್ರ ಆ ಭೂಮಿಯನ್ನ ನೋಡಿ ಈರ್ಷ್ಯೆ ಪಡುತ್ತಿರುತ್ತದೆ. ಅದನ್ನ ಕುರಿತು ನಾನು ಒಂದು ಕವನ ಬರೆದಿರೋದು, ನಗುವ ಇಳೆ ಅಂತಂತೇಳಿ. ನನ್ನ ಕವನದ ಶೀರ್ಷಿಕೆ ನಗುವ ಇಳೆ ಅಂತಂತೇಳಿ. ಈಗ ಕೇಳಿ, ದಯವಿಟ್ಟು ಓದ್ರಿ, ಒಂದ್ಸರಿ ಕೇಳ್ರಿ. ಅದರ ಅರ್ಥ ನಿಮಗೆ ಗೊತ್ತಾಗುತ್ತದೆ. ನಮ್ಮ ಭೂಮಿಯ ಬೆಲೆ ಎಷ್ಟು, ನಾವಿರುವ ತಾಣ ಎಷ್ಟು ಗೌರವಿಸ್ಬೇಕು, ನಾವು ಹೆಂಗ್ ಉಳಿಸ್ಕೊಬೇಕು, ಬೆಳೆಸ್ಕೊಬೇಕು ಅಂತ ಹೇಳಿ. ಈಗ ಕೇಳಿ ಕವನ ವಾಚನ. ಗಗನದಂಚಲಿ ಹುರಿಯುವ ಕಣ್ಗಳು ಇಣುಕುತಿಹವು ಭೂಮಿಗೆ, ನಿನ್ನ ಮಡಿಲಲ್ಲಿ ಅರಳಿ ನಿಲ್ಲುವ 100 ಹೂಗಳ ಆಸೆಗೆ. ಗಗನದಂಚಲಿ ಉರಿಯುವ ಕಣ್ಗಳು ಇಣುಕುತಿಹವು ಭೂಮಿಗೆ, ನಿನ್ನ ಮಡಿಲಲ್ಲಿ ಅರಳಿ ನಿಲ್ಲುವ 100 ಹೂಗಳ ಆಸೆಗೆ. ಹಗಲು ಇರುಳು ನಿನಗೆ ಉಂಟು ತಾರೆಗುಂಟೆ ಚಲನವು. ಹಗಲು ಇರುಳು ನಿನಗೆ ಉಂಟು ತಾರೆಗುಂಟೆ ಚಲನವು. ನಿದ್ರೆ ನಡುವೆ ಬರುವುದುಂಟು ವರ್ಣರಂಜಿತ ಸ್ವಪ್ನವು. ನಿದ್ರೆ ನಡುವೆ ಬರುವುದುಂಟು ವರ್ಣರಂಜಿತ ಸ್ವಪ್ನವು. ಕೋಟಿ ಜೀವದ ಉಸಿರಿನಲ್ಲಿ ನಿನ್ನ ರಾಗವು ಸುಳಿದಿದೆ. ಕೋಟಿ ಜೀವದ ಉಸಿರಿನಲ್ಲಿ ನಿನ್ನ ರಾಗವು ಸುಳಿದಿದೆ. 6 ಹಕ್ಕಿಯ ಬಿರಿವ ಹೂವಲ್ಲಿ ನಿನ್ನ ಹೆಸರನ್ನು ಸೂಸಿದೆ. ಬೀಸೋ ಗಾಳಿಲಿ ಹರಿವ ನೀರಲ್ಲಿ ನಿನ್ನ ನಗೆಯ ಬೆರೆತಿದೆ. ಮರದ ಮೇಲಿನ ಜೇನುಗೂಡಲಿ ನಿನ್ನ ಮಧುರಸ ತುಂಬಿದೆ. ಅಲ್ವಾ? ಎಷ್ಟು ಬದಲಾವಣೆ ಇದೆ ನಾವಿರುವ ತಾಣದಲ್ಲಿ, ನಮ್ಮ ಭೂಮಿಯಲ್ಲಿ. ಮಧುರಸ ತುಂಬಿದೆ. ಗಗನವೆಲ್ಲವೂ ಮಿಂಚುತ್ತಿರಲು ಹಿಳೆಯು ನಗುತ್ತಲೇ ಇರುವಳು. ಗಗನವೆಲ್ಲವೂ ಮಿಂಚುತ್ತಿರಲು ಹಿಳೆಯು ನಗುತ್ತಲೇ ಇರುವಳು. ಮೇಘ ಮಾಲೆಯು ಸುರಿಸುತ್ತಿರಲಿ ನೆಲಕ್ಕೆ ಕಂಪನ ಕೊಡುವಳು. ಮೇಘ ಮಾಲೆಯು ಸುರಿಸುತ್ತಿರಲು ನೆಲಕ್ಕೆ ಕಂಪನ ಕೊಡುವಳು. ಇಲ್ಲಿ ಏನಿಲ್ಲ, ಎಲ್ಲ ಇದೆ. ಜೀವರಾಶಿಗಳಿವೆ, ಹಗಲು ಇರುಳು ಇದೆ, ಹುಟ್ಟು ಸಾವು ಇದೆ, ಕನಸುಗಳಿವೆ, ಬೀಸೋ ಗಾಳಿ ಇದೆ, ಹರಿಯುವ ನೀರಿದೆ,
ಆಮೇಲೆ ಎಲ್ಲ ವಿವಿಧ ರೀತಿಯ ಆಹಾರಗಳಿವೆ, ಮಳೆ ಇದೆ, ಗುಡುಗು ಇದೆ, ಮಿಂಚು ಇದೆ, ಒತ್ತು ಮುಳುಗಲು ಮೌನ ಕತ್ತಲು ತನ್ನ ಮಾಯೆಯು ಚೆಲ್ಲಲು, ಒತ್ತು ಮುಳುಗಲು ಮೌನ ಕತ್ತಲು ತನ್ನ ಮಾಯೆಯ ಚೆಲ್ಲಲು, ಕತ್ತಲು ಬೆಳಕಿದೆ, ಎತ್ತ ನೋಡಲು ಸುತ್ತ ಹಿರುಳಿನ ನೀರವತೆಯೇ ಮೆರೆಯಲಿ, ಎತ್ತ ನೋಡಲು ಸುತ್ತ ಹಿರುಳಿನ ನೀರವತೆಯೇ ಮೆರೆಯಲು. ಮೌನ ಇದೆ, ಕತ್ತಲು ಇದೆ, ಬೆಳಕು ಇದೆ, ಸುತ್ತಮುತ್ತಲು ಕವಿದು ಬರುವುದು ಬಾನ ನೆರಳಿನ ವೈಭವ, ಕೋಟಿ ಸೂರ್ಯರು ನೋಡಬಹುದು ಭುವಿಯ ಸೊಬಗಿನ ಲಾಸ್ಯವ. ಎಷ್ಟು ಚಂದ ಇದೆ ಅಲ್ಲ, ಎಲ್ಲ ಇದೆ ಈ ಭೂಮಿ ಮೇಲೆ, ನಮ್ಮ ಭೂಮಿ ಮೇಲೆ. ನಾವು ಅದನ್ನ ಕಾಪಾಡಿಕೊಳ್ಳುವುದು ನಮ್ಮ ಧರ್ಮವಾಗಬೇಕು ಅಲ್ವಾ? ಹೀಗಾಗಿ ಎಲ್ಲರೂ ಈ ಕವನವನ್ನ ಸ್ವಲ್ಪ ಕೇಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ದಯವಿಟ್ಟು ಓದಿದರೆ ಪ್ರಪಂಚದ ಒಂದು ಜ್ಞಾನ ನಮಗೆ ಲಭಿಸುತ್ತದೆ. ಅನೇಕ ಪುಸ್ತಕಗಳಿವೆ, ಅನೇಕ ಲಕ್ಷ ಕವನಗಳನ್ನ ಬರೆದು ಇಂದಿನ ಕವಿಗಳು ಬಿಟ್ಟು ಹೋಗಿದ್ದಾರೆ. ಅಟ್ಲೀಸ್ಟ್ ದಿನಕ್ಕೆ 1 ಗಂಟೆ ಆದ್ರೂ, ಒಂದು ಅರ್ಧ ಗಂಟೆ ಆದ್ರೂ ಕಣ್ಣಾಡಿಸಿ ಪುಸ್ತಕದ ಮೇಲೆ. ಪುಸ್ತಕ ನಮ್ಮ ಜ್ಞಾನದ ಸಂಪತ್ತು. ನಾವು ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಗೊತ್ತಾಯ್ತಾ? ನಾವು ಪುಸ್ತಕಗಳನ್ನು ಸಂಪಾದನೆ ಜ್ಞಾನವನ್ನು ಸಂಪಾದನೆ ಮಾಡಕ್ಕಾಗೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ರಾಮಾಯಣ, ಮಹಾಭಾರತ ಎಲ್ಲ ಪುಸ್ತಕಗಳನ್ನ ಓದಬೇಕು. ಆವಾಗ ನಮಗೆ ಮನುಷ್ಯರಾಗುತ್ತೇವೆ. ಇಲ್ಲವಾದರೆ ಜ್ಞಾನವಿಲ್ಲದೆ ನಾವು ಅಂಧಕಾರದಲ್ಲಿ ಬಿದ್ದು ಹೊರಳಾಡುತ್ತೇವೆ. ಹೀಗಾಗಿ ನೀವೆಲ್ಲರೂ ಓದಿ, ಪುಸ್ತಕಗಳನ್ನು ಕೊಳ್ಳಿ. ಅನೇಕ ಲಕ್ಷ ಸಾವಿರ ಪುಸ್ತಕಗಳು ಕೊಳೆಯುತ್ತಿವೆ. ಅಟ್ಲೀಸ್ಟ್ ಒಂದು ಸಣ್ಣ ಲೈಬ್ರರಿಯನ್ನು ಓಪನ್ ಮಾಡಿ, ನಿಮ್ಗೆ ಇಷ್ಟವಾದ ಪುಸ್ತಕಗಳನ್ನು 1 ಗಂಟೆ ನಿಮ್ಮ ಕಾಯಕದ ನಡುವೆ 1 ಗಂಟೆ ಓದಿದರೆ ನಿಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತದೆ. ನಿಮಗೆ ಜ್ಞಾನ ಸಂಪಾದಿಸುತ್ತದೆ. ನಮಸ್ಕಾರ. ದಯವಿಟ್ಟು ಪುಸ್ತಕಗಳನ್ನು ಓದಿ, ಈ ಕವನವನ್ನ ಕೇಳಿ. ನಮ್ಮ ಭೂಮಿ ನಮಗೆ ಎಷ್ಟು, ನಮ್ಮ ಭೂಮಿ ನಮ್ಮ ಹೆಮ್ಮೆ ಅನ್ನುವುದನ್ನ ನೀವು ಮನಸ್ಸಿನಲ್ಲಿಟ್ಟುಕೊಂಡು 4 ಜನಕ್ಕೆ ಇನ್ನೂ ನೀವು ಹೇಳಿ. ಅದನ್ನು ಮನುಷ್ಯನಿಂದ ಮನುಷ್ಯನಿಗೆ, ಮಾತಿನಿಂದ ಮಾತಿಗೆ, ಇವನ್ನೆಲ್ಲ ಮಾಡ್ಕೊಂತ ಹೋದ್ರೆ ನಾವು ಎಲ್ಲದರಿಂದಲೂ ಭೂಮಿಯನ್ನು ಕಾಪಾಡ್ಕೊಬಹುದು, ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡಬಹುದು. ಈ ನಗುವ ಹಿಳೆ ನನ್ನ ಕವನದ ಶೀರ್ಷಿಕೆ. ಕವನ ವಾಚನವನ್ನ ನೀವು ದಯವಿಟ್ಟು ಕೇಳಿ, ಇನ್ನೂ 4 ಜನಕ್ಕೆ ತಿಳಿಸಿ. ನಮಸ್ಕಾರ.